ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. Shri Guru Bhagwan Shri
ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ನಿಮ್ಮಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮಪ್ಪ ಗುರುದೇವರನ್ನು ಚಿನ್ಮಯ ಜ್ಞಾನಿ ಶಿಖಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ ಮತ್ತು ಜೋಗಿ ಯಲ್ಲಾಪುರದಿಂದ ಬಂದಂತಹ ಮಾರುತಿ ಇಂಡಸ್ಕೇರಿ ಮತ್ತು ಅವರ ಎಲ್ಲ ಭಜನಾ ತಂಡದವರೇ, ನಮ್ಮ ಊರಿನ ಮನಗುಂಡಿಯ ಭಜನಾ ತಂಡದವರೇ, ಎಲ್ಲರಿಗೂ ಶರಣ. ಕೊನೆಯ ಅಧ್ಯಾಯ
60ನೇ ಅಧ್ಯಾಯ. ಸಾಗರದಲ್ಲಿ ಸಮರಸ. ಸಮರಸ ಅಂದ್ರೇನು? ಕೂಡೋದು, ಒಂದಾಗೋದು. ಮಹಾದೇವಿ ಅಕ್ಕ ಅನ್ನುವಂತ ನದಿ ಬ್ರಹ್ಮಾಂಡಾಧಿಪತಿ ಪರಮಾತ್ಮನಲ್ಲಿ ಒಡವೆದು ಒಂದಾಗುವ ಪ್ರಸಂಗ. ಉಡುತಡಿಯಲ್ಲಿ ಒಂದು ಜರಿಯಾಗಿ ಹುಟ್ಟಿ ಬೆಳೀತಾ 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 ತೊರೆಯಾಗಿ ಕಲ್ಯಾಣಕ್ಕೆ ತಲುಪಿ ಮಹಾನದಿಯಾಗಿ ಈಗ ಶ್ರೀಶೈಲದ ಕದಳಿ ವನದಲ್ಲಿ ಪರಮಾತ್ಮ ಸಾಗರದಲ್ಲಿ ಬೆರೀತಕ್ಕಂತಹ ಪ್ರಸಂಗ. ನಿನ್ನೆ ನೋಡಿದಿರಿ 59ನೇ ಅಧ್ಯಾಯ ಪ್ರವೃತ್ತಿ ಪಲ್ಲಟ. ಕೌಶಿಕ ಸಂಪೂರ್ಣವಾಗಿ ಬದಲಾವಣೆಯಾಗಿ ದೀಕ್ಷೆಯನ್ನು ಪಡೆದುಕೊಂಡು ಸಾಧನಾ ಪಥದಲ್ಲಿ ಮುನ್ನಡೆಯುತ್ತಾ ಇದ್ದಾನೆ. ಶಿವಕಾಮಿನಿ ಆಕೆಯೂ ಪರಿವರ್ತನೆಯಾಗಿ, ಮೊದಲೇ ಪರಿವರ್ತನೆ ಆಗಿದ್ದು, ಸಂಪೂರ್ಣವಾಗಿ ವೈರಾಗ್ಯ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಮಹಾದೇವಕ್ಕನಿಗೆ ಯಾವ ತೊಂದರೆಯೂ ಇಲ್ಲ. ಆಕೆ ಬೆಟ್ಟದ ಮೇಲೆ ದೈವಿ ನಿರ್ಮಿತ ಗವಿಯಲ್ಲಿ ವಾಸ ಮಾಡ್ತಾ ಇದ್ರೆ, ಇವರು ಕುಟೀರಗಳನ್ನ ಕಟ್ಟಿಕೊಂಡು ಹಳ್ಳದ ದಂಡೆಯಲ್ಲಿ ವಾಸ ಮಾಡ್ತಾ ಇದ್ರು. ಮಹಾದೇವಿ ಅಕ್ಕನ ಮಾರ್ಗದರ್ಶನ ಸಿಗ್ತಾ ಇತ್ತು, ದರ್ಶನ ಸಿಗ್ತಾ ಇತ್ತು. ಹೀಗೆ 1-2-4 ದಿನಗಳು, 1 ವಾರ ಕಳೆದೇ ಹೋಗುದು. ಮಹಾದೇವಿ ಅಕ್ಕನಿಗೆ ಇದು ಸಾಕು ಅನ್ಸುತ್ತೆ. ಚನ್ನಮಲ್ಲಿಕಾರ್ಜುನ, ನೀನು ಎಲ್ಲಿ ಹೋದರೂ ಬಿಡೋದಿಲ್ವಲ್ಲ, ಇಂತಹ ಅಭಯಾರಣ್ಯಕ್ಕೆ ಬಂದೆ, ಘೋರಾರಣ್ಯಕ್ಕೆ ಬಂದೆ, ಇಲ್ಲಿಗೂ ಮತ್ತವನ್ ಕರ್ಕೊಂಡು ಬಂದ್ಯಾ? ನಿನ್ನ ಸಂಸಾರದ ವ್ಯಾಪ್ತಿ ಮಹಾದೇವಕ್ಕೆ ಬಹಳ ಚಂದ ಹೇಳ್ತಾರೆ. ಕಲ್ಲು ಹೊಕ್ಕಡೆ ಕಲ್ಲ ಬರಿಸಿದೆ, ಗಿರಿಯ ಹೊಕ್ಕಡೆ ಗಿರಿಯ ಬರಿಸಿದೆ, ಭಾಕು ಸಂಸಾರವೇ ಬೆನ್ನಿಂದ ಬೆನ್ನು ಹತ್ತಿ ಬಂದೆ. ಚನ್ನಮಲ್ಲಿಕಾರ್ಜುನಯ್ಯ, ಇನ್ನೇವೆ ನಿನ್ನೇವೆ, ಯಾರು ಬೇಡಪ್ಪ, ಕಲ್ಯಾಣನೂ ಸಾಕು ಅಂತ ಹೇಳಿ ನಾನು ಕಾಡಿಗೆ ಬಂದೆ, ಗುಹೆಯಲ್ಲಿ ವಾಸ ಮಾಡ್ತಿದ್ದೀನಿ, ಅಲ್ಲಿಗೂ ಬಿಡಲಿಲ್ವಲ್ಲ ನೀನು. ಆ ಉದ್ದೇಶ ಒಳ್ಳೆಯದಿರ್ಬೋದು, ಉದ್ದೇಶ ಕೆಟ್ಟದ್ದಿಲ್ಲ. ಈ ಕೌಶಿಕ ಬಂದಿರೋದು, ಶಿವಕಾಮಿನಿ ಬಂದಿರೋದು, ಬಸವಣ್ಣನವರು ಬಯಸಿದ್ದನ್ನೇ. ಯಾರು ವಾಮ ಮಾರ್ಗದಲ್ಲಿ ಅಭವ ಮಾರ್ಗದಲ್ಲಿದ್ದಾರೋ ಅವರು ಬದಲಾವಣೆ ಆಗಬೇಕು, ಭಕ್ತಿ ಮಾರ್ಗಕ್ಕೆ ಬರಬೇಕು. ಮತ್ತು ಮಹಾದೇವಿಯ ಕಲ್ಯಾಣದಿಂದ ಶ್ರೀಶೈಲದವರೆಗೆ ಪಾದಯಾತ್ರೆ ಮಾಡುವಾಗ ಆಕೆ ಕೈಕೊಂಡದ್ದು ಅದೇನೆ. ಆದರೂ ಇವಾಗ ಹಣ್ಣಾಗಿದೆ, ತನು ಮನ ಭಾವ ಎಲ್ಲವೂ ಹಣ್ಣಾಗಿ ತೊಟ್ಟು ಬಿಟ್ಟು ಕಳಚಿ ಬೀಳುವ ಪ್ರಸಂಗ. ಆದ್ರಿಂದ ಇಲ್ಲಿ ಒಳ್ಳೆ ಪರಿಸರ, ಶಾಂತ ಜನರು, ಯೋಗಿಗಳು, ಮುನಿಗಳು, ಶಿವಕಾಮಿನಿ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ರು, ಎಲ್ಲವೂ ಸರಿ. ಆದ್ರೂ ಮಹಾದೇವಿ ಬೇಡ ಅನ್ಸುತ್ತೆ. ಒಂದು ದಿನ ಹೊರಗಡೆ ಬಂದು ಕೂತಿದ್ದ ಬೆಳದಿಂಗಳ ಬೆಳಕಿನಲ್ಲಿ ಆವಾಗಲೇ ವಚನ ಹೇಳೋದು, ಕಲ್ಲು ಹೊಕ್ಕಡೆ ಕಲ್ಲು ಬರಿಸಿದೆ, ಗಿರಿಯ ಹೊಕ್ಕಡೆ ಗಿರಿಯ ಬರಿಸಿದೆ, ಭಾಪು ಸಂಸಾರವೇ ಬೆನ್ನು
ಬೆನ್ನಿಂದ ಬೆನ್ನು ಹತ್ತಿ ಬಂದೆ. ಇಲ್ಲಿ ಭಾಪು ಸಂಸಾರವೇ. ಹೌದು. ಅಂದ್ರೆ ಅಲ್ಲಿ ರಾಜಸ ಸಂಸಾರ, ತಾಮಸ ಸಂಸಾರ ಇದ್ರೆ ಉಡುತಡಿಯಲ್ಲಿ, ಇಲ್ಲಿ ಸಾತ್ವಿಕ ಸಂಸಾರ. ಸಂಸಾರವೇ, ಬಂಧನವೇ, ನೂಲ ಸಂಕಲೆ. ನೂಲಿನ ಹಗ್ಗ ಆದ್ರೇನು, ಚಿನ್ನದ ಹಗ್ಗ ಆದ್ರೇನು, ಯಾವುದಾದ್ರೂ ಕೂಡ ಬಂಧನವೇ. ಆದ್ರಿಂದ ಬೇಡಪ್ಪ, ಇನ್ನು ಸಾಕು, ಇನ್ನು ಹೊರಡಬೇಕು ಅಂತ ಹೇಳಿ ಆಕೆಯೇನು ಕದಳಿ ಬನಕ್ಕೆ ಹೋಗ್ಬೇಕಾದ್ರೆ ಇನ್ನು 3 ಪರ್ವತಗಳನ್ನು ಹತ್ತಬೇಕು. ತ್ರಿಕೂಟಗಿರಿ. ಆ ತ್ರಿಕೂಟ ಗಿರಿಯ ಕಡೆಗೆ ದೃಷ್ಟಿ ಇಟ್ಟು ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಬೆಳಕು ಉದಯಿಸಿದಾಗುತ್ತೆ. ಉದಯಿಸಿ ಆ ಬೆಳಕು ಒಂದು ರೂಪವನ್ನು ತಾಳಿ, ಲಿಂಗದ ರೂಪವನ್ನು ತಾಳಿ ಮತ್ತೆ ಅಲ್ಲೇ ಕರಗಿದ ಹಾಗೆ ಆಗುತ್ತೆ. ಅದನ್ನು ಕಂಡು ಚನ್ನಮಲ್ಲಿಕಾರ್ಜುನ, ಈ ರೂಪದಲ್ಲಿ ನೀನು ನನ್ನನ್ನು ಕರೀತಾ ಇದ್ದೀಯಾ? ಬರ್ತೀನಿ, ಸಾಕು ಇನ್ನು ಈ ಜಗತ್ತಿನ ಆಟ. ನನ್ನ ಚಂದನೊಂದಿಗೆ ಶಾಶ್ವತವಾಗಿ ಸಮರಸ ಆಗಬೇಕಾಗಿದೆ, ಹೊರಡ್ತೀನಿ ಅಂತ ಹೇಳಿ ತನ್ನ ಜೋಳಿಗೆಯಲ್ಲಿ ಯೋಗ ಒಟ್ಟಿಗೆ ಯೋಗ ದಂಡ, ಆಮೇಲಿಂದ ಓಲೆ ಕಂಠ, ಓಲೆ ಕರಿಗಳನ್ನು ಹಾಕೊಂಡು ಹೊರಟು ಬಿಟ್ಲು, ಇಳಿದ್ಬಿಟ್ಲು. ಹಳ್ಳವನ್ನು ದಾಟಿತು. ಬೆಳದಿಂಗಳ ಬೆಳಕಿನಲ್ಲಿ ಒಂದು ದೊಡ್ಡ ಬಿದುರಿನ ಕಟ್ಟಿಗೆಯ ಸಹಾಯದಿಂದ, ಬಳಿಗೆಯ ಸಹಾಯದಿಂದ ಹಳ್ಳವನ್ನು ದಾಟಿ ಒಂದು 100 ಹೆಜ್ಜೆ ಮುಂದೆ ಬಂದರೆ ತ್ರಿಕೂಟಗಿರಿಯ ತಪ್ಪಲಿನಲ್ಲಿ ಸೇರ್ತಿದ್ದರು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೌಶಿಕನಿಗೆ, ಶಿವಕಾಮನಿಗೆ ಹೇಳಿಯೇ ಹೋಗ್ಬೋದಲ್ಲ, ಅವರಿಗೆ ತಡೆಯೋದಿಲ್ಲ. ನನ್ನನ್ನು ಒತ್ತಾಯ ಮಾಡಿ ಉಳಿಸ್ಕೊಳ್ಳೋ ಸಾಮರ್ಥ್ಯ ಅವ್ರಿಗೂ ಇಲ್ಲ, ನಾನು ಉಳಿಯೋದಿಲ್ಲ. ಹೇಳೇ ಹೋಗೋಣ ಅಂತ ಮನಸ್ಸು ಅನ್ಸುತ್ತೆ. ಆದ್ರೆ ಬೇಡ, ತಕ್ಷಣವೇ ಮನಸ್ಸು ಹೇಳುತ್ತೆ ಸಾಕು. ಅವರು ಸಾತ್ವಿಕವಾದ ಒತ್ತಾಯಕ್ಕೆ ನಾನಿಲ್ಲ ಮಣಿದ್ರೆ ಬೇಡ ಅಂತೇಳಿ ಬೆಳಕಾಗುವವರೆಗೆ ಅಲ್ಲೇ ಕೂತಿದ್ದು ಹೊರಟು ಬಿಡ್ತಾಳೆ. ಸೂರ್ಯನ ಮೊದಲನೆಯ ಕಿರಣ ಅಥವಾ ವೃಕ್ಷಕಿರಣ ಹೊರ ಬೀಳುತ್ತಿದ್ದಂಗೆ ತಾನು ಕೂಡ ತ್ರಿಕೂಟಗಿರಿಯನ್ನ, ತ್ರಿಕೂಟ ಪರ್ವತವನ್ನ ಹತ್ತಲಿಕ್ಕೆ ಶುರು ಮಾಡಿದ್ದ. ಕೌಶಿಕ ಮತ್ತು ಶಿವಕಾಮಿನಿ ಕುಟೀರದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಪೂಜೆ ಕೂತ್ರು, ಅಂದ್ರೆ ಧ್ಯಾನಕ್ಕೆ ಕೂತ್ರೆ ಅವರು ಹಗಲಿನ 2ನೇ ಜಾವ, ಅಂದ್ರೆ ಸುಮಾರು 9-10 ಗಂಟೆ ಮೇಲೆ ಅವರು ಹೊರಗೆ ಬರ್ತಿದ್ದು. ಹೊರಗೆ ಬಂದ್ರು. ಅಷ್ಟೊತ್ತಿಗೆ ಅವನು ಚುಂಚ ಏನು ದನ ಮೀಸ್ತಾ ಇದ್ನಲ್ಲ, ಅವನು ಹೇಳ್ತಾನೆ, ಇಲ್ಲ ಅಲ್ಲಿ ಅಮ್ಮನವರು ಏನು ಬಂಡೆ ಮೇಲೆ ಕೂತ್ಕೊಂತಿದ್ರಲ್ಲ ಪ್ರತಿ ದಿವಸ ಸುರಹೊನ್ನೆ ಗಿಡದ ಕೆಳಗೆ, ಅಮ್ಮನವರು ಇದ್ದಿಲ್ಲ, ಒಳಗಡೆ ಇರಬಹುದು, ಸರಿ ನೋಡ್ತೀವಿ ಕೊಡಿ ಅಂತೇಳಿ ಹಾಲಿನ ಮಗಿಯನ್ನ ಅವರೇ ಇಸ್ಕೊಂಡು ಹೋಗಿ ನೋಡ್ತಾರೆ. ಗುಹೆ ಬಾಗಿಲು ತೆರೆದಿತ್ತು, ಅದೇನು ಬಿದಿರಿನ ತಟ್ಟಿ ಪಕ್ಕಕ್ಕೆ ಸರಿದಿತ್ತು. ಒಳಗಡೆ ಹೋಗಿ ನೋಡ್ತಾರೆ, ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಳಗೆ ನೋಡ್ತಾರೆ, ಇಲ್ಲ. ಮಹಾದೇವಿಯಕ್ಕೆ ಹೋಗಿರುವ ಸೂಚನೆ ಗೊತ್ತಾಗುತ್ತೆ. ಅಂದ್ರೆ ಯೋಗ ಒಟ್ಟಿಗೆ ಯೋಗ ದಂಡ ಇಲ್ಲ, ಜೋಳಿಗೆ ಇಲ್ಲ, ಓಲೆ ಕಂಠಗಳಿಲ್ಲ, ಗೊತ್ತಾಗುತ್ತೆ. ಓ ಅಮ್ಮ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಲು. ಕೌಶಿಕನಿಗೆ ಬಹಳ ತಾಪ ಆಗತ್ತೆ. ಎಲ್ಲ ಕಡೆ ಹುಡುಕಾಡ್ತಾನೆ, ಕೂಗ್ತಾನೆ, ಶಿವಕಾಮಿನಿ ನಾವು ಅಮ್ಮನಿಗೆ ಏನು ತೊಂದರೆ ಕೊಟ್ಟಿರ್ಲಿಲ್ವಲ್ಲ, ಯಾಕೆ ಹೋದ್ರು?
ಆಗ ಶಿವಕಾಮಿನಿ ಹೇಳ್ತಾರೆ, ಯಾಕೆ ಹೋದರು ಇದಕ್ಕೆ ಉತ್ತರ ಇಲ್ಲ. ಅವರ ಯೋಗ ಸ್ಥಿತಿಯನ್ನ ನೋಡಿದರೆ ಇನ್ನು ಅವರೇನು ಬಹಳ ದಿವಸ ಈ ಶರೀರದಲ್ಲಿ ಅವರು ಬದುಕೋ ಹಾಗೆ ಕಾಣಿಸೋದಿಲ್ಲ. ಶರೀರ ತ್ಯಾಗ ಮಾಡ್ತಾರೆ, ಆದ್ರಿಂದ ಹೋಗಿದ್ದಾರೆ. ಏನು ಚಿಂತೆ ಮಾಡುವ ಅಗತ್ಯವಿಲ್ಲ. ಇಲ್ಲ, ನಡಿ ನಾವು ಹೋಗೋಣ, ಕದಳಿ ವನಕ್ಕೆ ಹೋಗೋಣ, ನಾವೇನು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಅಲ್ಲೇ ಸೇವೆ ಮಾಡೋಣ. ಬೇಡ ಅಂತಾರೆ ಶಿವಕಾಮಿನಿ, ಬೇಡ. ಅವರ ಇಚ್ಛೆಗೆ ನಾವು ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಅವ್ರಿಗೆ ಇಚ್ಛೆ ಇದ್ದಿದ್ರಲ್ಲೇ ಇರ್ತಿದ್ರು ಅಥವಾ ನಮ್ಗೆ ಹೇಳಿ ಹೋಗ್ತಿದ್ರು. ಹಾಗೆ ಹೋಗಿದ್ದಾರೆ ಅಂತಂದ್ರೆ ಅವರ ಇಚ್ಛೆ ಬೇರೆ ಇದೆ ಅಂತ ಹೇಳಿ ಹೋಗಿ ಹಾಲು ಹಣ್ಣನ್ನು ಸ್ವೀಕರಿಸಿ ಹೇಳ್ತಾರೆ ಶಿವಕಾಮಿನಿ, ಇನ್ನು ನಾವು ಇಲ್ಲಿ ಇರೋದು ಬೇಡ. ಇಷ್ಟು ದಿವಸ ಇಲ್ಲಿ ಬಹಳ ಚೆನ್ನಾಗಿತ್ತು. ಆ ಮಹಾದೇವಿ ಅಕ್ಕನ ತಾಯಿಯ ಪ್ರಭಾವಳಿ ಇತ್ತು, ಅದು ಕೆಲಸ ಮಾಡ್ತಾ ಇತ್ತು. ಇನ್ಮೇಲೆ ಅದಾಗೋದಿಲ್ಲ, ಬೇಡ, ಹೋಗೋಣ. ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಘಂಟಾಸಿದ್ದೇಶ್ವರ ಮಠದಲ್ಲಿ ನಾವು ಆನಂದವಾಗಿ ಸಾಧನೆಯನ್ನು ಮಾಡೋಣ ಅಂತ ಹೇಳಿ ಅವರು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಮಹಾದೇವಿ ಅಕ್ಕ ಬರ್ತಾಳೆ. ತ್ರಿಕೂಟಗಿರಿಯನ್ನ ಏರಿ, ಈಗೇನ ಗಿರಿಯನ್ನು ಏರೋದು ನಡೆಯೋದಂದ್ರೆ ಮಹಾದೇವಿಗೆ ಕಷ್ಟದ ಕೆಲಸ ಅಲ್ಲ. ಬಂದು ಕದಳಿಯ ಸಮೀಪಕ್ಕೆ ಬಯಲಿನ ಗಿರಿಯ ಮೇಲೆ ಬಯಲು, ಆ ಬಯಲಿನಲ್ಲಿ ಬಾಳೆಯ ಗಿಡಗಳು ಎತ್ತೆತ್ತ ನೋಡಿದ್ರು ಬಾಳೆ ಗಿಡಗಳೇ. ಅಲ್ಲಿ ಗುಹೆ ಇರುವಂತಹ ಜಾಗವನ್ನ ಕಂಡುಹಿಡಿತಾರೆ. ಅಲ್ಲಿ ಅಂದ್ರೆ ಸುಮಾರು ಒಂದು 3-4 ಹರಿದ ಎಲ್ಲೂ ನೀರು ಸಿಕ್ಕಲ್ಲ. ಅಲ್ಲಿ ಅಲ್ಲೇ ಕದಳಿ ಹತ್ತನೇ ನೀರಿರೋದು. ಅಲ್ಲಿ ಒಂದು ದಬೆ ಇದೆ, ದಬೆ ಅಂತಾರಲ್ಲ, ಅಂದ್ರೆ ಜಲಪಾತ ಅಥವಾ ಜೇರಿ ಹರಿದು ಮುಂದೆ ಕೊಳ್ಳದಲ್ಲಿ ಧುಮುಕುತ್ತೆ ಅಲ್ಲ. ಹೀಗೆ ಮಹಾದೇವಕ್ಕ ಬಂದಾಗ ಅಲ್ಲಿ ನೋಡ್ತಾಳೆ, ತುಂಬಾ ಸಂತೋಷ ಆಗುತ್ತೆ. ಮುಖವನ್ನು ತೊಳೆದು ನೀರನ್ನು ಕುಡಿದು ಆ ಹುಲ್ಲುಗಾವಲಲ್ಲಿ ಆ ಬಾಳೆ ಗಿಡದ ಕೆಳಗಡೆ ಕೂತ್ಕೊಂಡಾಗ ಎಂದೂ ಮನುಷ್ಯರನ್ನೇ ನೋಡಿಲಾರದಂತ ಒಂದು ಜಿಂಕೆ ಬರ್ತದೆ. ಜಿಂಕೆ ಬಂದು ಮಹಾದೇವಿ ಅಕ್ಕನ ಸಮೀಪಕ್ಕೆ ನಿಂತ್ಕೊಳುತ್ತೆ, ಭಯ ಇಲ್ಲ. ಹುಲ್ಲಿನ ಪೊದೆಯ ಕೆಳಗಿನಿಂದ ಒಂದು ಮೊಲ ಬರುತ್ತೆ, ಅದನ್ನ ಮಹಾದೇವಿ ಅಕ್ಕ ಮಡಿಲಲ್ಲಿ ಕೂರಿಸ್ಕೊಂತಾಳೆ. ಆ ಜಿಂಕೆಯ ಮೈಯನ್ನು ನೇವರಿಸ್ತಾಳೆ. ನೀವು ನನ್ನ ನಾದನಿಯರು, ಮೈದನರು, ಚನ್ನಮಲ್ಲಿಕಾರ್ಜುನನ ಮನೆಯಲ್ಲಿ ನೀವೇ ನನ್ನ ಸಂಬಂಧಿಕರು. ಆ ಬಾಳೆ ಗಿಡಗಳು, ಹಲಸಿನ ಗಿಡಗಳು, ಹಣ್ಣಿನ ಗಿಡಗಳು ಏನು ಸಮೃದ್ಧವಾದ ಅರಮನೆಗೆ ಬಂದ ಕಲ್ಪನೆ ಆಗ್ತಾ ಇದೆ. ಹೇಳ್ತಾರೆ ಮಹಾದೇವಕ್ಕ, ವನವೆಲ್ಲ ಕಲ್ಪತರು. ಹೇಗೆ ಮಹಾದೇವಕ್ಕನ ದೃಷ್ಟಿ ಕಾಣಿಸ್ತದೆ ನೋಡಿ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜಲ ಅಮೃತ, ಮೃಗವೆಲ್ಲ ಪರುಷ ಮೃಗ, ಎಡಹುವ ಹರಳೆಲ್ಲ ಚಿಂತಾಮಣಿ, ಚನ್ನಮಲ್ಲಿಕಾರ್ಜುನನ ನೆಚ್ಚಿನ ಶ್ರೀಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬರವ ಕಂಡೆ ನಾನು. ಆ ಗಿಡದ ಕಾಡಿನ ಎಲ್ಲಾ ಮರಗಳು ಕಲ್ಪವೃಕ್ಷವಾಗಿ ಕಾಣ್ತಾ ಇದೆ. ಅದರ ಅರ್ಥ ಅಲ್ಲಿ ಕಲ್ಪವೃಕ್ಷಗಳೇ ಇತ್ತು ಅಂತಲ್ಲ. ಮಹಾದೇವಿ ಅಕ್ಕನ ದಿವ್ಯ ದೃಷ್ಟಿಗೆ, ಮಂಗಳ ದೃಷ್ಟಿಗೆ ಹಾಗೆ ಕಾಣ್ತಾ ಇದೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ, ಶಿಲೆಗಳೆಲ್ಲ ಮರುಜೀವಣಿ ಅಂದ್ರೆ ಸತ್ತವನ್ನು ಬದುಕಿಸ್ತಕ್ಕಂಥ ಸಂಜೀವಿನಿ. ಗಿಡವೆಲ್ಲ ಮರುಜೀವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ. ಅದಕ್ಕೆ ಕಾಡು, ಗುಡ್ಡ, ಹಿಮಾಲಯ, ಶ್ರೀಶೈಲ ಯಾಕೆ ಹೋಗ್ಬೇಕಪ್ಪ ಅಲ್ಲಿ ಅಂತಂದ್ರೆ
ಅಲ್ಲಿ ಯೋಗಿಗಳ ತಪಸ್ಸಾಧನೆ ಇರ್ತದೆ. ಮತ್ತೆ ನಮಗೆ ಆ ಯೋಗ್ಯತೆ ಇದ್ರೆ ಮಾತ್ರ ಕಾಣಿಸ್ತದೆ, ಇಲ್ಲಿ ಹೋಗಿಲ್ಲ. ತೀರ್ಥಕ್ಷೇತ್ರಗಳು ಇವಾಗ ಗಲಾಟೆ ಕೇಂದ್ರಗಳಾಗೋಗಿದೆ. ಕಳ್ಳರು, ಸುಳ್ಳರು, ವಂಚಕರು, ವ್ಯಾಪಾರಿಗಳು ಅಂಥವರು ತೀರ್ಥಕ್ಷೇತ್ರಗಳು ನೋಡ್ಕೊಂಡು ಹೋಗ್ತಾರೆ. ಯಾಕೆ ದುಡ್ಡು ಬಹಳ ಬರ್ತದೆ ಅಂತೇಳಿ. ಇಂತಹ ಆ ಗವಿಯನ್ನು ಕಂಡು ಹಿಡಿತಾರೆ ಮಹಾದೇವಿಕ. ದಿವಸ ಬೆಳಗ್ಗೆ ಎದ್ದೇಳೋದು, ಪೂಜೆ ಮಾಡೋದು, ಧ್ಯಾನ ಮಾಡೋದು, ಹಣ್ಣುಗಳನ್ನು ಸವಿಯೋದು, ಆ ನೀರನ್ನು ಕುಡಿಯೋದು, ಆನಂದವಾಗಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ಆನಂದ ಪಡ್ತಾನೆ. ಒಂದು ದಿನ ಹುಣ್ಣಿಮೆಯ ದಿನ ಗವಿಯನ್ನ ಪ್ರವೇಶಿಸ್ತಾಳೆ. ಇನ್ನು ಮೇಲೆ ನಾನು ಹೊರಗೆ ಬರುವುದಿಲ್ಲ, ಗವಿಯನ್ನ ಬಿಟ್ಟು ಹೊರಗೆ ಬರೋದಿಲ್ಲ. ಇನ್ನು ನನಗೆ ನನ್ನ ಹಸಿವಿಗೆ ಆಹಾರ ಇಲ್ಲ, ನಾನಿನ ಮೇಲೆ ಏನನ್ನೂ ಸ್ವೀಕರಿಸೋದಿಲ್ಲ. ಈ ದೇಹವನ್ನ ಚನ್ನಮಲ್ಲಿಕಾರ್ಜುನಿಗೆ ಅರ್ಪಿಸ್ತೀನಿ. ಪ್ರಾಣ, ಆತ್ಮ ಎಲ್ಲವನ್ನು ಬಯಲು ಮಾಡ್ತೀನಿ ಅಂತ ಮಹಾದೇವಿಕ ಸಂಕಲ್ಪ ಮಾಡಿ ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು. ನೋಡಿ ಆಕೆ ಎಂಥ ವಚನಗಳ ಕೊನೆಯ ತನಕ ಹೇಳ್ತಾರೆ. ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡ ಗಿಡ ತಪ್ಪದೆ ಬೇಡಿದೆನು ಎನ್ನ ಅಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದೇನಾದರೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಆಣಿ, ಇನ್ನು ನಾನು ಹಣ್ಣನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಒಡಲ ಕಳವಳಕ್ಕಾಗಿ ಅಂದ್ರೆ ಹಸಿವಿಗಾಗಿ, ಅದೇನು ಹಸಿವಲ್ಲ ಮಹಾದೇವಿಕಂದು. ಆದ್ರೂ ಹಣ್ಣು ತರಕಾರಿಗಳು ತಿಂತಿದ್ರು, ತಿಂದ ಹಾಗೆ ಇಲ್ಲ. ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡ ಗಿಡ ತಪ್ಪದೆ ಬೇಡಿದೆನು ಎನ್ನ ಅಂಗಕ್ಕೆಂದು. ನೋಡಿ, ನಾನು ಬೇಡ್ತಾ ಇದ್ದೀನಿ, ಅವನು ನೀಡ್ತಾ ಇದ್ದಾನೆ. ನಾನು ಬೇಡಿ ಭವಿಯಾದೆ, ಅವನು ನೀಡಿ ಭಕ್ತರಾದವು. ತನ್ನನ್ನು ಭವಿ ಅಂತ ಮಹಾದೇವ. ಇದು ದೊಡ್ಡತನ, ಇದು ದೊಡ್ಡತನ. ಆಕೆ ಸಿದ್ಧ ಪುರುಷ, ಬುದ್ಧ ಪುರುಷಳು, ಮುಕ್ತಳು. ಆದ್ರೆ ಆಕೆಯ ಭಾವ ಏನಿದೆ ಅಂದ್ರೆ, ನಾನು ಬೇಡಿ ಭವಿಯಾದೆ, ಅವು ನೀಡಿ ಭಕ್ತರಾದವು. ಲಿಂಗ ಪೂಜೆಗೆ ಕೂತ್ಕೊಂಡಳೆ, ಇನ್ನು ಎದ್ದೇಳೋದೇ ಇಲ್ಲ. ತನು ನಿಮ್ಮ ರೂಪಾದ ಬಳಿಕ ನಾನಿನ್ನಾರಿಗೆ ಮಾಡುವೆ, ಮನ ನಿಮ್ಮ ರೂಪಾದ ಬಳಿಕ ನಾನಿನ್ನಾರ ನೆನೆವೆ. ಪ್ರಾಣ ನಿಮ್ಮ ರೂಪಾದ ಬಳಿಕ ನಾನಿನ್ನಾರನ್ನು ಆರಾಧಿಸುವೆ. ಕೊನೆಯ ವಚನವನ್ನು ಹೇಳ್ತಾ ಹೇಳ್ತಾ ಮಹಾದೇವಿಯಕ್ಕ ಸಮಾಧಿಸ್ಥಳಾಗ್ತಾಳೆ. ಎಲೆ ದೇವ, ಸಕಲ ಕರ್ಣಗಳ ಉಪಕಳಕ್ಕೆ ನಿಮ್ಮ ಶರಣರ ಮೊರೆಹೊಕ್ಕೆ, ಕಾರುಣ್ಯವನ್ನು ಪಡೆದು ಬಂದು ನಿಮ್ಮ ಶ್ರೀಮೂರ್ತಿಯ ಕಂಡೆ. ಇನ್ನು ಎನ್ನ ನಿಮ್ಮೊಳಗೆ ಐಕ್ಯವ ಮಾಡಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಕೊನೆಯ ವಚನ, ಮೂಲ ದ್ವಾರದ ಬೇರ ಮೆಟ್ಟಿ ಭೂಮಂಡಲವನ್ನೇರಿದೆ. ಮೂಲ ದ್ವಾರ ಅಂದ್ರೆ ಆಧಾರ ಚಕ್ರ. ಆಧಾರ ಚಕ್ರದ ಬೇರ ಮೆಟ್ಟಿ ಭೂಮಂಡಲವನ್ನೇರಿದೆ ಅಂದ್ರೆ ದೇಹದ ಮೇಲ್ಭಾಗಕ್ಕೆ ಬಂದೆ. ಆಚಾರದ ಬೇಡ ಹಿಡಿದು ಐಕ್ಯದ ತುದಿಯ ಏರಿದೆ. ವೈರಾಗ್ಯದ ಸೋಪಾನದಿಂದ ಶ್ರೀಗಿರಿಯ ಏರಿದೆ. ಕೈ ಬಿಡಿದು ತೆಗೆದುಕೊಳ್ಳ ಚನ್ನಮಲ್ಲಿಕಾರ್ಜುನ. ಇನ್ನು ನನ್ನನ್ನ ನಿನ್ನೊಳಗೆ ಐಕ್ಯ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಮಂಗಳಾರತಿ ಇದೆ, ಅದನ್ನು ಇವತ್ತು ಹೇಳೋದಿಲ್ಲ. ನಾಳೆ ಬೆಳಿಗ್ಗೆ ಆ ಮಂಗಳಾರತಿಯನ್ನು ಹೇಳಿಬಿಟ್ರೆ ಮುಗಿದೋಯ್ತು. ಆ ಮಂಗಳಾರತಿ ಅಲ್ಲಿಗೆ ಮುಗಿಯುತ್ತೆ. ಮಹಾದೇವಿಯಕ್ಕ ಲಿಂಗೈಕ್ಯರಾಗಿದ್ದಾರೆ, ಲಿಂಗೈಕ್ಯರಾದರು. ಆ ಮಂಗಳಾರತಿ ಒಂದು ಹೇಳ್ಬಿಟ್ರೆ ಅದರ ಕೊನೆಗೆ ಮಂಗಳಾರತಿ ಕೂಡ ಬರ್ತಿದ್ದಾರೆ. ಕಂಠದಲ್ಲಿ, ಓಲೆ ಕಂಠದಲ್ಲಿ ಮಂಗಳಾರತಿಯನ್ನು ಬರೆದು ಅಲ್ಲಿ ಇಟ್ಟು ಅದನ್ನು ಕೂಡ ಸಂಗ್ರಹ ಮಾಡಿಕೊಂಡು ನಮ್ಮವರೆಗೆ 900 ವರ್ಷಗಳವರೆಗೆ ನಮ್ಮವರೆಗೆ ತಲುಪಿದೆಯಲ್ಲ, ಇದು ಬಹಳ ಶ್ರೇಷ್ಠವಾದದ್ದು. ಇಂತಹ ಮಹಾದೇವಿಯಕ್ಕನ ಚರಿತ್ರೆ
2 ವರ್ಷಗಳ ಕಾಲ, ಇನ್ನು 2 ತಿಂಗಳು, ಹೋದ ಶ್ರಾವಣ ಮಾಸ ಮತ್ತು ಈ ಶ್ರಾವಣ ಮಾಸ 2 ತಿಂಗಳು ನಡೆದಿದೆ. ನೀವೆಲ್ಲ ಬಹಳ ಭಕ್ತಿಯಿಂದ ಕೇಳಿದ್ದೀರ. ಇವತ್ತಂತೂ ಕೊನೆ ದಿವಸ ಅದೇ ನಮಗೆ ಅನ್ನಿಸ್ತು, ನಮ್ಮ ಜನಕ್ಕೆ ಕೊನೆಗೆ ಬಂದಂಗೆ ಎಷ್ಟು ಚೆನ್ನಾಗಿ ಬರ್ತಾರಲ್ಲ, ಬಹಳ ಸಂತೋಷ. ಬರ್ತಿರಲ್ಲ, ಅದೇ ದೊಡ್ಡ ಸಂತೋಷ. ಈಗಿನ ಕಾಲದಲ್ಲಿ ಎಲ್ಲ ಕಡೆ ಟಿವಿ, ಧಾರಾವಾಹಿ, ಇದೇ ಕತ್ಲ ಇರೋದು. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಸೇರ್ತಿರಲ್ಲ. ನೋಡಿ, ಮಾರುತಿಯವರು ಬಂದಿದ್ದಾರೆ ಇವತ್ತು ನಮ್ಮ ಈ ದಾಸೋಹ ಕಾರ್ಯಕ್ರಮಕ್ಕೆ. ಪ್ರಾಯಶಃ ಮಾರುತಿನೇ ಎಲ್ಲರಿಗಿಂತ ದೊಡ್ಡ ಸೇವೆ ಅಂತ ಕಾಣುತ್ತೆ. 5,000 ರೂಪಾಯಿ. ಬರೀ ಈ ಕಾರ್ಯಕ್ರಮಕ್ಕಷ್ಟೇ ಅಲ್ಲ, 20 ವರ್ಷಗಳಿಂದ 2004ರಲ್ಲಿ ನಾವೇನು ಗುದ್ಲಿ ಪೂಜೆ ಮಾಡಿದ್ವೋ ಅವತ್ತಿನಿಂದ ಇವತ್ತಿನವರೆಗೆ ಮಹಾಮನೆಯ 7 ಬೀಳುಗಳಲ್ಲಿ ಮಾರುತಿ ಪ್ರತ್ಯಕ್ಷವಾಗಿ ಭಾಗವಹಿಸಿ ತನಗೇನೇ ಕಷ್ಟ ಆಗಲಿ, ಏನೇ ನಷ್ಟ ಆಗಲಿ, ಅವೆಲ್ಲವನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಅದೆಲ್ಲಕ್ಕಿಂತ ದೊಡ್ಡ ಸಾಧನೆ ಅಂದ್ರೆ ಶ್ರೀ ಗುರು ಬಸವ ಮಹಾಮನೆಗೆ ಏನು 11 ಎಕರೆ 12 ಗುಂಟೆ ಜಾಗವನ್ನ ಅದನ್ನ ಏನು ಅದು ಹೇಳ್ತಿದ್ರು ನಮ್ಮ ಅಶೋಕಣ್ಣ ಕೊಡ್ಕೊಪ್ಪ, ಈ ಚೆನ್ನಯ್ಯಗಿರಿಯನ್ನ ಮೆಟ್ಟಿ ಇಷ್ಟೆಲ್ಲ ಮಾಡಿದ್ರು. ಇನ್ನು ಅಲ್ಲಿ ಪ್ರಸಾದ ಇಟ್ಟಿದ್ವಿ. ಒಂದು ದಿವಸ 3 ಎಕರೆ ಖರೀದಿ ಆಗಿತ್ತು. ಪ್ರಸಾದಕ್ಕೆ ಎಲ್ರಿಗೂ ಕರ್ಕೊಂಡು ಹೋಗಿದ್ವಿ. ಪ್ರಸಾದ ಮಾಡಿದ್ಮೇಲೆ ಹೇಳಿದ್ವಿ, ಇದರ ಶನಿ ಹರಿಯುತ್ತೆ, ಇದು ಕೂಡ ಉದ್ಧಾರ ಆಗುತ್ತೆ ಈ ಜಾಗ ಅಂತ ಹೇಳಿದ್ರು. ಅವರು ಖುಷಿ ಪಟ್ಟಿದ್ರು. ಅದು ಇವಾಗ ಸರ್ಕಾರದ ಅಂತ ಕೂತಿತ್ತು, ಏನೋ ಗದ್ದಲದಲ್ಲಿ ಜಗಳದಲ್ಲಿ ಅದೆಲ್ಲ ತೆಗೆದು ಇವಾಗ ಖರೀದಿ ಆಗಿದೆ. ಸಂಪೂರ್ಣವಾಗಿ 11 ಎಕರೆ 12 ಗುಂಟೆ ಖರೀದಿ ಆಗಿದೆ. ಉತ್ತಾರ ಕೂಡ ಬಂದಿದೆ. ಹಾಗಾದ್ರೆ ಅದನ್ನು ಏನ್ ಮಾಡಬೇಕು ಅಂದ್ರೆ ಅಕ್ಕನಾಗಮ್ಮ ತಪೋವನ, ಚನ್ನಬಸವಣ್ಣನವರ ತಾಯಿ, ಬಸವಣ್ಣನವರ ಅಕ್ಕ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆ ತನಕ 75 ವರ್ಷ ಬದುಕಿದ್ರು, 80 ವರ್ಷ ಬದುಕಿದ್ರು, ಬದುಕಿರುವವರೆಗೂ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮಾಡಿ, ಪ್ರಚಾರ ಮಾಡಿ, ಪ್ರಸಾರ ಮಾಡಿ ಬಾಳಿದಂತಹ ಮಹಾಮಾತೆ ಅಕ್ಕನಾಗಮ್ಮ ತಾಯಿಯವರ ಹೆಸರಿನಲ್ಲಿ ಅಲ್ಲಿ ತಪೋವನ ಮಾಡ್ತಾರೆ. ಮರಗಿಡಗಳು, ತರಕಾರಿಗಳು, ಗೋಶಾಲೆ, ಜೊತೆಗೆ ಸಾಧಕರಿಗೆ ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡುವಂತಹ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಸರ್ಕಾರದ್ದು ಪೂರ್ಣ ಖರೀದಿ ಆಗಬೇಕು ಅಂತೇಳಿ ಕಾಯ್ತಾ ಇದ್ವಿ. ಖರೀದಿ ಆಗಿದೆ. ಮತ್ತು ಅದೇನು ಹಿಂಗೆ ತಿಳ್ಕೊಬೇಡಿ, ಅದೇನು ಉಚಿತವಾಗಿ ಆಯಿತು ಅಂತಲ್ಲ. ಅದಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಖರ್ಚಾಗಿದೆ. ಅವ್ರಿಗೆಲ್ಲ ಕೊಟ್ಟು, ಸಂಬಂಧಪಟ್ಟವ್ರಿಗೆ ಕೊಟ್ಟು ಎಲ್ಲ ಮಾಡಿ ಆಗಬೇಕಾದ್ರೆ 60 ಲಕ್ಷ ರೂಪಾಯಿವರೆಗೆ ಅದಕ್ಕೆ ಖರ್ಚಾಗಿ ಖರೀದಿ ಮಾಡಿದ್ವಿ. ಇನ್ನು ಅದಕ್ಕಿದ್ದಂಥ ಯಾವುದೇ ತೊಡಕುಗಳಿಲ್ಲ. ಎಲ್ಲರೂ ಕೆಲವರಿಗೆಲ್ಲ ಸಂಕೋಚ, ಏನೋ ಒಂದು ಸ್ವಲ್ಪ ಚಿಂತೆ ಇತ್ತು, ಏನ್ ಮಾಡ್ತಾನಪ್ಪ, ಏನಾಗುತ್ತೋ, ಮಾಮೂಲೇದು ಸುಮ್ಮನೆ ಅಪೋಲಕ್ಕೆ ಸಿಕ್ಕಾಕೊಂತಾರೆ ಏನೋ ಚಿಂತೆ. ಕೆಲವರು ಫೋನ್ ಮಾಡಿ ಕೇಳ್ತಿದ್ರು, ಏನಿರಪ್ಪ ಅದು ಹೊಲಕ್ಕೆ ಏನು ಚಿಂತೆ ಮಾಡ್ಬೇಡ್ರಪ್ಪ, ಆ ಹೊಲದ ಕಾಟ ಹರಿಯುವ ಕಾಲ ಬಂದಿದೆ. ಅದು ಮಹಾಮನೆಗೆ ಆಗತ್ತೆ, ಮಹಾಮನೆ ಖರೀದಿ ಆಗತ್ತೆ. ಅಂದ್ರೆ ಬಸವಾನಂದ ಸ್ವಾಮಿಗಳ ಹೆಸರಲ್ಲೇ ಇದೆ. ಮತ್ತೆ ಬಸವಾನಂದ ಸ್ವಾಮಿಗಳ ಹೆಸರಿಗಾದ್ರೆ ಮಹಾಮನೆಗೆ ಆದಂಗೆ ಅಲ್ಲ. ಹಂಗಾಗಿ ಅದನ್ನ ಮುಂದೆ ಟ್ರಸ್ಟಿಗೆ ಅದು ವರ್ಗಾವಣೆ ಆಗುತ್ತೆ. ಅದು ಹಿಂದಿದ್ರು ಟ್ರಸ್ಟಿನ ಜಮೀನು, ಮಹಾಮನೆಯ ಜಮೀನಾಗಿದೆ. ಅದನ್ನ ಎಲ್ಲರೂ ಕೂಡಿ ಚೆನ್ನಾಗಿ ಮಾಡೋಣ. ಎಲ್ಲ ಕಡೆಯಿಂದ ನೋಡ್ಲಿಕ್ಕೆ ಬರ್ಬೇಕಲ್ಲ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ನೋಡ್ಲಿಕ್ಕೆ ಬರಬೇಕು. ಹಾಗೆ ನಾವು ನೀವೆಲ್ಲ ಸೇರಿ ಮಾಡೋಣ. ನಮ್ಮ ಸಿದ್ದಪ್ಪಜ್ಜನ ಪರಿಚಯ ಇದೆ ನಿಮಗೆಲ್ಲ. ಟ್ಯಾಕ್ಟರ್ ಕೂಡ ಕಲ್ತಾನೆ ನೋಡ್ರಿ. ಈಗ 70 ವರ್ಷಕ್ಕೆ ಬಂದ. ಈಗ ಆದ್ರೆ ಟ್ಯಾಕ್ಟರ್ ಹೊಡಿತಾನೆ, ತಾನೇ ಒಬ್ಬರೇ ತಗೊಂಡು ಹೋಗ್ತಾನೆ ಹೊಲಕ್ಕೆ. ಅಲ್ಲಿ ನಮ್ಮ ಮೇವು ತಗೊಂಡು ಬಂದು ಇಲ್ಲಿ ಸದ್ಯ ಗೋಗಳನ್ನು ಸಂರಕ್ಷಣೆ ಮಾಡಿದೀವಿ. ಸರಿ, ಇನ್ನು ಮುಂದೆ ಅಲ್ಲೇ ಗೋಶಾಲೆ ಮಾಡ್ಬೋದು.
ಅಲ್ಲಿ ಬೋರ್ವೆಲ್ 4 ಇಂಚ್ ನೀರು ಕೂಡ ಬಿದ್ದಿದೆ. ಬೋರ್ ಸೇರಿವಿ 4 ಇಂಚ್ ನೀರು ಬಂದಿದೆ. ತುಂಬ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಗುಡ್ಡ, ಕಾಡು, ದನಗಳ ಮೇಲಿಕ್ಕೆ ಒಳ್ಳೆ ಜಾಗ, ದೇವರೇ ಮಾಡಿಸ್ಕೊಟ್ಟ ಹಾಗಿದೆ. ಅದರ ಎಲ್ಲ ಶ್ರೇಯಸ್ಸು ಮಾರುತಿಯವರಿಗೆ ಸಲ್ಲಬೇಕು. ದೇವರು ಮಾರುತಿಗೆ ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ನಮ್ಮ ಬಳಗದವರು ಸುವರ್ಣಮ್ಮ ಅವರು ಇವತ್ತು ಬಂದಿಲ್ಲ, ಅಜ್ಜಿ ಅವರು ಮತ್ತು ನಮ್ಮ ನೀಲಮ್ಮ ಅವರು 2,000 ರೂಪಾಯಿ ಕೊಟ್ಟಿದ್ದಾರೆ ದಾಸೋಹಕ್ಕಾಗಿ. ಒಬ್ಬೊಬ್ಬ 2,000 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ಇನ್ನೊಬ್ರು ಸೋಮಕ್ಕ ಅಂತ ಬಂದಿದ್ದಾರೆ, ಅವರು 1,000. ಮಾನಂದಕ್ಕ ನಾವು ಕಮಲಮ್ಮ ಉಪವಾಸಕ್ಕೆ ಬಂದಾಗ ತಿಗಳಿ ಅಂತೇಳಿ ಹುಬ್ಬಳ್ಳಿಯಿಂದ ಅವರು ಪ್ರತಿಯೊಬ್ಬರು ದಾಸೋಹಕ್ಕೆ ಸಲ್ಲಿಸಿದ್ದಾರೆ. ನೀವು 50 kg ಗೋಧಿ ಒಬ್ಬರೇ ಕೊಡಿಸಿದ್ದಾರೆ ಅಲ್ವಾ, ಬೆಲ್ಲ ಕೊಡಿಸಿದ್ದೀರಾ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಂತು ಮಾಡಬೇಕಲ್ಲ. ಪ್ರವಚನ ಸೇವಾ ಸಮಿತಿಯವರು, ಬ್ಯಾಮಗುಡಿ ಹೋಳಿ ಭಜನೆ ಅವರು ಹೋದ ವರ್ಷ ಈ ವರ್ಷ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇದೇ ಭಕ್ತಿಯಿಂದ ಮಾಡಿ. ನೀವು ಮಾಡಿದ ಫಲ ಮುಂದೆ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ನಿಮ್ಮ ಮಕ್ಕಳು ನೆನೆಸ್ತಾರೆ. ಈಗ ಅವತ್ತಿನ ಕಾಲಕ್ಕೆ ನಮ್ಮ ಉಳಪ್ಪ ಅಂಗಡಿ, ಕಡಿಮನಿ ಮಾಸ್ತರು, ನಮ್ಮ ಬಸಣ್ಣ ಅಂಗಡಿ, ಮಡಿವಾಳಪ್ಪ, ಇನ್ನೂ ಕೆಲವು ಶಿವಪ್ಪ ಕಟ್ಟಿ, ಶಿವಪ್ಪಾಜಿ ನೆನೆಸ್ಬೇಕು. ಇವಾಗ ಕಂತೆ ಭಿಕ್ಷೆ ತಂದು ಕೊಡ್ತಿದ್ದ. ಮನೆ ಮನೆಗೆ ಹೋಗಿ ಕಂತೆ ಭಿಕ್ಷೆ ತಂದು ಕೊಟ್ಟಿದ್ದಾನೆ. ಸರ್ಕಾರ ಜಮೀನು ಕೊಟ್ಟಿದ್ದಾರೆ. ಇಂತಹದ್ದೆಲ್ಲ ಆಯ್ತು ಅಂತ ತಿಳ್ಕೊಂಡು ಈ ಕೆಲಸ ಆಗಿದೆ. ಈಗ ಅವ್ರನ್ನ ನಾವೇನು ನೆನಪು ಮಾಡ್ಕೊಂತೀವಲ್ಲ, ತಮ್ಮಣ್ಣ ಕೌಡ್ಕೊಪ್ಪ ಖಜಾನ್ಸಿಯಾಗಿ ಒಳ್ಳೆ ಕೆಲಸ ಮಾಡಿ ಅದನ್ನ ಮೊದಲನೇ ಭಾಗ ಕಟ್ಟಿರಲ್ಲ ನಮ್ಮ ರಾಮಣ್ಣ ಮಲ್ಲೇಗಣ್ಣ, ಅವನು ಹಗಲು ರಾತ್ರಿ ದುಡ್ದೇನಲ್ಲ. ಇಂಥವರೆಲ್ಲ ಶ್ರಮಪಟ್ಟು ನಮ್ಮ ಶೇಖಪ್ಪ, ಎಮ್ಮಿ ಶೇಖಪ್ಪ ಅಂತ ಅವನಿಗೆ ಅವಾಗ ಕುಡುಕ್ ಶೇಖಪ್ಪನು ಹೋದವನು. ಎಮ್ಮಿ ಶೇಖಪ್ಪನು ಕೃಷ್ಣಮ್ಮ ಪಾಪ ಬಹಳ ಶ್ರಮಜೀವಿ, ಅಲ್ಲೇ ಶೆಡ್ ಹಾಕೊಂಡು ಉಳಿದ್ಬಿಟ್ಟಿದ್ರು. ಒಳ್ಳೆ ಕೆಲಸ ಸೇವೆ ಮಾಡಿದ್ರು. ಇಂಥವರೆಲ್ಲ ಇನ್ನು ನೀವೆಲ್ಲರೂ ಪ್ರತಿಯೊಬ್ಬ ಮಕ್ಕಳಿಗೆ ಹಿಡ್ಕೊಂಡು ಅವತ್ತು ಮಾರುತಿ ಗಂಗಪ್ಪಜ್ಜ ಅವತ್ತು 2 ಮಧ್ಯರಾತ್ರಿ ಎಲ್ಲ ಬೆಳಿಗ್ಗೆ ಆದ್ರೂ ಮುಗಿತಾ ಇಲ್ಲ. RCC ಅನುಭವಸ್ಥರೆಲ್ಲ ಬೆಳಿಗಟ್ಟಿಯವ್ರು ಬಂದ್ರು, ಕೂಲಿಕಟ್ಟಿಯವ್ರು ಬಂದ್ರು, ಮನ್ಸೂರ್ ಅವ್ರು ಬಂದ್ರು, ಯಾರು ಮುಗಿತಾ ಇಲ್ಲ. ಅಷ್ಟು ಅಂದ್ರೆ ಕಷ್ಟ ಆಗಿದೆ. ಕೆಲವರಿಗೆಲ್ಲ ಕೈ ತೂತಾಯ್ತು, ಕಾಲು ತೂತ್ ಬಿತ್ತು. ಯಾಕಂದ್ರೆ ಗೊತ್ತಿಲ್ಲ ಪಾಪ, ಅವ ಬೂಟ್ ಹಾಕೋಬೇಕು ಏನು ಗೊತ್ತಿಲ್ಲ. ಭಕ್ತಿಯಿಂದ ಮಾಡಿದ್ದೆ. ಆ ಮಹಾಮನೆಗೆ ಮೊದಲನೇ RCC ಹಾಕುವ ಪ್ರಸಂಗ ಅವತ್ತು ಮನಗುಂಡಿಯವರು, ಬೆಳ್ಳಿಗಟ್ಟಿಯವರು ಎಲ್ಲರೂ ನಿಂತ್ಕೊಂಡು ಅವತ್ತು ಕೈ ಕಾಲು ಲೆಕ್ಕಿಸದೆ, ಆರೋಗ್ಯ ಲೆಕ್ಕಿಸದೆ ದುಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಅದೇ ಪ್ರೀತಿ. ನಮ್ಮ ಶಾಂತವಗಳಿಗೆ ಬಂದ ಅಲ್ಲಿ 500 ರೂಪಾಯಿ ಬರ್ಸಿದ್ರೆ ಇಲ್ಲಿ 500 ರೂಪಾಯಿ ಕೊಡ್ತಾರೆ, ನಮಗೆ ಕಾಣಿಕೆ ಕೊಡ್ತಾರೆ ಮೆತ್ತಕ್ಕೆ ಬಂದು. ಇಂಥವರೆಲ್ಲ ದಾಸೋಹಿಗಳಿದ್ದೀರ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ನಡೀತಾ ಇದೆ. ಕೊನೆಗೆ ನಾಳೆ ಶ್ರೀಶೈಲ ಯಾತ್ರೆ, ನಮ್ಮ ಆದಿವಿವೇಕನವರ ಸ್ಮರಣೆಯಲ್ಲಿ ಶ್ರೀಶೈಲ ಯಾತ್ರೆ ಮಾಡೋಣ ಅಂತಂದಾಗ 3 ಬಸ್ ಜನ ಆಗಿದ್ದೀರ. 3 ಬಸ್ಸು 2 ಕಾರು 2 ತಗೊಳ್ತಾ ಇದ್ದೀವಿ. ಮಾರುತಿಯವ್ರದ್ದು ಒಂದು ಕಾರು ಇಸ್ಕೊಂಡಿದ್ದೀವಿ. ಅಲ್ಲಿ ಅಂದರೆ ನಮ್ಮ ತಾಯಿಯಂದ್ರಿಗೆ ಅವ್ರಿಗೆಲ್ಲ ಬಸ್ಸಲ್ಲಿ ಹೆಸರು ಬರ್ದಿದ್ವಿ. ಮತ್ತು ಆಮೇಲೆ ಕೆಲವೆಲ್ಲ ಭಜನಾ ತಂಡದವರೆಲ್ಲ ಬಂದರು. ಅವರಿಗೆ ಅವಕಾಶ ಮಾಡಿಕೊಟ್ಟು 2 ಕಾರಲ್ಲಿ ಮತ್ತು ಬಸ್ಸಲ್ಲಿ ಎಲ್ಲ ಜೊತೆಗೆ ಇರ್ತವೆ, ಜೊತೆಗೆ ಹೋಗೋಣ. ನಾಳೆ 6 ಗಂಟೆಗೆ ಸರಿಯಾಗಿ ಬಿಡೋಣ. 5:30ಗೆ ತಯಾರಾಗಿ 6 ಗಂಟೆಗೆ ಬಸ್ ಬರ್ತದೆ. ನಾನು ಬರ್ತೀನಿ, ಇಲ್ಲೇ ಬರ್ತೀನಿ, ಇಲ್ಲಿಂದಲೇ ಹೊರಡೋಣ. ಮಾಮನಿಗೇನು ಬಸ್ ಬರೋಲ್ಲ, ಎಲ್ಲವೂ ಇಲ್ಲೇ ಬಸವಣ್ಣವ್ರ ಮೂರ್ತಿ ಹತ್ರ ನಿಂತ್ಕೊಳ್ಳಿ. ಅಲ್ಲಿಂದಲೇ ಒಟ್ಟಿಗೆ 3 ಬಸ್ಸು 2 ಕಾರು ಹೋಗಿ ಹಿಂಗೆ ಇಟ್ಟಿಗಟ್ಟಿ ಮೇಲೆ ಅಲ್ಲಿ ಬೈಪಾಸ್ ಕೊಡೋದು, ಮುಂದೆ ಗದಗಿಗೆ ಹೋಗೋದು. ಗದಗಲ್ಲಿ ರಾತ್ರಿ ಪ್ರಸಾದದ ವ್ಯವಸ್ಥೆ. ನಾಳಿದ್ದು ಶ್ರೀಶೈಲ. ಈಗಾಗಲೇ ನಮ್ಮ ಮಿಲ್ಟ್ರಿ ಬಸವರಾಜ್ ಗೋವಿಂದವರು ಹೋಗಿದ್ದಾರೆ ಶ್ರೀಶೈಲಕ್ಕೆ. ಇವತ್ತು ರಾತ್ರಿ ಟ್ರೈನ್ ಹತ್ತಿದ್ದಾರೆ. ಅಲ್ಲಿ ಹೋಗಿ ಅವ್ರ ವ್ಯವಸ್ಥೆ ಮಾಡ್ತಾರೆ, ಕಳಿಸಿದ್ವಿ ಮುಂದೆ. ಅದಕ್ಕೆ ಎಲ್ಲರೂ ಸಿದ್ಧರಾಗಿ, ಯಾರು ತಡ ಮಾಡಬೇಡಿ. ಒಬ್ಬರಿಗೋಸ್ಕರ ಎಲ್ರಿಗೂ ತೊಂದರೆ ಆಗೋದು ಬೇಡ ಅಂತ ಇಟ್ಕೊಂಡು ಹೇಳ್ತಾ ಕೊನೆಗೆ ಓಂಕಾರಕ್ಕೆ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ. ಅವರು ಉಪವಾಸಕ್ಕೆ ಬಂದಿದ್ದರು, ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮಹಾನಂದಕ್ಕ ಜಮಖಂಡಿಯಿಂದ ಬಂದಿದ್ದಾರೆ. ಅವ್ರನ್ನೆಲ್ಲರೂ ತಮಾಷೆ ಮಾಡ್ತಿರ್ತಾರೆ. ಚಿನ್ನಮ್ಮ ಅಂದರೆ ಅವಾಗೇನು 50 ವರ್ಷಕ್ಕೆ ಬೆಳ್ಳಿ ಪೂಜೆ ಸಾಮಾನುಗಳು ಕೊಟ್ಟರಲ್ಲ,
ಅವ್ರಿಗೆ ಎಲ್ಲರೂ ಕಾಣಿಸ್ತಾರೆ 60ನೇ ವರ್ಷಕ್ಕೆ ಬಂಗಾರದ ಸಾಮಾನು ಬರ್ಬೇಕಂತ. ಅದಕ್ಕೆ ಅವ್ರಿಗೆ ಯಾಕಾದ್ರೂ ಕೊಟ್ಟು ಅಂತ ಅನ್ಸಿರ್ಬೇಕೀಗ. ಅಂದ್ರೆ ಈ ಕೊಟ್ಟಿದ್ದಕ್ಕೆ ತಾನೇ ಕಾಣಿಸೋದು ಇವರು, ಬಂಗಾರ ಸಾಮಾನು ಎಲ್ಲಿಂದ ತಂದ್ಕೊಡ್ಲಿ ಮಾರಿ. ಅವ್ರು ಏನಂತಾರೆ, ಅದಕ್ಕೆ 50 ರಿಂದ 60 ವರ್ಷ ಆಗ್ಲೇ ಆಮೇಲೆ ಕೊಡ್ತೀನಿ ಅಂತ. ಹೀಗೆ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರ. ಅವೆಲ್ಲಕ್ಕಿಂತ ಈ ಸಲ ಇನ್ನೊಂದು ವಿಶೇಷ, ನಮ್ಮ ಕಳಿಮನಿ ಮಂಜು ಅವ್ರ ಕಲ್ಪನೆ, ಮಕ್ಕಳಿಗೆ ವಚನ ಸ್ಪರ್ಧೆ, ವಚನ ಕಂಠಪಾಠ ಸ್ಪರ್ಧೆ ಇಡಬೇಕು, ಬರೆಸ್ಬೇಕು ಅವ್ರ ಹತ್ರ ಅಂತಂದಾಗ ನಾವು ಇಷ್ಟು ಜನ ಮಕ್ಕಳು ಬರ್ತಾವೆ ಅನ್ಕೊಂಡಿದ್ವಿ. 3 ಗುಂಪು ಮಾಡಿದ್ವಿ. ಮೊದಲು ಒಂದೇ ಗುಂಪು ಮಾಡಿ 2 ಗುಂಪು ಮಾಡಿದ್ರು, 1 ರಿಂದ 6, 7 ರಿಂದ 10 ಅಂತ. ಹಂಗೆ ಬೇಡಪ್ಪ, 1 ರಿಂದ 4, 5, 6, 7, 8, 9, 10 3 ಗುಂಪು ಮಾಡಿದ್ವಿ. ನಮ್ಮ ಬಸವರಾಜ ಪಾಟೀಲ್ ಬಸವನಗೌಡರು 3 ಪ್ರೈಸ್ ಕೊಟ್ಟರು. ಫಸ್ಟ್ ಪ್ರೈಸ್ 1000 ರೂಪಾಯಿ, ಸೆಕೆಂಡ್ ಪ್ರೈಸ್ 700 ರೂಪಾಯಿ, ಥರ್ಡ್ ಪ್ರೈಸ್ 500 ರೂಪಾಯಿ. ಸ್ಕೂಲ್ ಮಕ್ಕಳಿಗೆ 2200 ರೂಪಾಯಿ ಪ್ರೈಸ್ಗೋಸ್ಕರನೇ ಕೊಟ್ಟರು ಹಣ. ಅವರಿಂದ ಪ್ರೇರಣೆಯಾಗಿ ಪ್ರವಚನ ಸೇವಾ ಸಮಿತಿಯವರು 3 ಪ್ರೈಸು, ಅಂದರೆ ಅಲ್ಲಿಗೆ ಹೈಸ್ಕೂಲ್ ಮಕ್ಕಳಿಗೆ, ಪ್ರೈಮರಿ, ಹೈಯರ್ ಪ್ರೈಮರಿ ಹೀಗೆ ಆ ಮಕ್ಕಳೆಲ್ಲ ಈಗ ಬಹುಮಾನ ತಗೊಳ್ತಾರೆ. ಎಲ್ರಿಗೂ ಬಹುಮಾನ ಬರಲ್ಲ, ನಿಜ ಅಲ್ಲ. ಹೌದೇನ್ರು ಮಕ್ಕಳೇ? ಬಹುಮಾನ ಎಲ್ರಿಗೂ ಬರುತ್ತಾ? ಎಲ್ರಿಗೂ ಕೊಟ್ಟರೆ ಬಹುಮಾನ ಅಂತ ಅನ್ನೋದಕ್ಕೆ ನಾನು ಚಿನ್ನಮನೆ ರೊಕ್ಕ ಅಂತ ಎಲ್ಲರೂ ಗಮನ ಕೊಟ್ಟರೆ ಅದಕ್ಕೆ ಎಲ್ರಿಗೂ ಕೊಡಕ್ಕೆ ಬರಲ್ಲ. ಅದಕ್ಕೆ ಬಹುಮಾನ ರೂಪದಲ್ಲಿ 9 ಜನರಿಗೆ, ಬಾಕಿ ನಿಮಗೆಲ್ಲ ಸಮಾಧಾನಕರ ಬಹುಮಾನ. ಪೆನ್ ತರಿಸಿದ್ದಾರೆ, ಪುಸ್ತಕ ತರಿಸಿದ್ದಾರೆ. ಪುಸ್ತಕ ತಂದಿರಲ್ಲ ಮಕ್ಕಳಿಗೆ ಪುಸ್ತಕಗಳು. ನಮ್ಮ ಸೇವೆ ಮಾಡಿದಂಥವ್ರಿಗೂ ನಮ್ಮ ಸಚ್ಚಿದಾನಂದ ಅವ್ರ ಪುಸ್ತಕ ಕೊಟ್ಟಿದ್ದಾರೆ, ಬಹಳ ಒಳ್ಳೆಯ ಪುಸ್ತಕ ಕೊಟ್ಟಿದ್ದಾರೆ, ಓದಿ. ಹರನಿಂದ ಪರಮನೆಡೆಗೆ ಬಸವಣ್ಣವ್ರದ್ದು, ಅಕ್ಕಮಹಾದೇವಿಯವ್ರದ್ದು ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ನೀವೆಲ್ಲ ಓದ್ಕೊಳ್ಳಿ. ಎಲ್ಲರಿಗೂ ಪುಸ್ತಕ ಕೊಡ್ತೀವಿ, ದಾಸೋಹಿಗಳಿಗೂ ಕೂಡ. ಆಮೇಲೆ ನಮ್ಮ ಪ್ರವಚನ ಸೇವಾ ಸಮಿತಿಯವರಿಗೆ ಎಲ್ಲರೂ ಓದಿ ಅಂತ ತಿಳ್ಕೊಂಡು ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ. ನನ್ನ ಮಾತುಗಳನ್ನು ಮುಗಿಸಿ ಮುಂದೆ ನಮ್ಮ ಮಾಸ್ತರ್ಗೆ, ಕಳಿಮನಿ ಮಾಸ್ತರ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ, ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣ.